ಜನವರಿ 10ರಂದು ಬಿವಿವಿಎಸ್ ಸಂಭ್ರಮ ರಾಮದುರ್ಗ ಹಬ್ಬ. ಡಾಕ್ಟರ್ ವೀರಣ್ಣ ಚರಂತಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ರಾಮದುರ್ಗ ಶಾಲಾ ಆವರಣದಲ್ಲಿ ಜನವರಿ 10ರಂದು ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಸಂಭ್ರಮ ರಾಮದುರ್ಗ ಹಬ್ಬದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನ ಡಾಕ್ಟರ್ ವೀರಣ್ಣ ಚರಂತಿಮಠ್ ಮಾತನಾಡಿದರು. ಬಾಗಲಕೋಟೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 10 ಅಂಗಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಜನವರಿ 10ರಂದು ರಾಮದುರ್ಗ ಪಟ್ಟಣದ ಬಿವಿವಿಎಸ್ ಮೈದಾನದ ಆವರಣದಲ್ಲಿ ಮೂಡುಬಿದಿರೆ ಸಂಭ್ರಮದ ಆಚರಣೆಯಂತೆ ಇದೇ ಪ್ರಥಮ ಬಾರಿಗೆ ಬಿವಿವಿಎಸ್ ರಾಮದುರ್ಗ ಹಬ್ಬ ಆಯೋಜನೆ ಮಾಡಲಾಗಿದೆ ಎಂದು ಬಿವಿವಿಎಸ್ ಸಂಘದ ಕಾರ್ಯಾಧ್ಯಕ್ಷ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ತಿಳಿಸಿದರು. ಬಿವಿವಿಎಸ್ ಸಂಭ್ರಮವನ್ನು ರಾಮದುರ್ಗ ತಾಲೂಕಿನ ಶಾಲಾ ಕಾಲೇಜುಗಳನ್ನು ಒಳಗೊಂಡು ಮುಧೋಳದಲ್ಲಿ ಆಚರಿಸಿದಂತೆ ರಾಮದುರ್ಗದಲ್ಲೂ ಕೂಡ ರಾಮದುರ್ಗ ಹಬ್ಬವನ್ನಾಗಿ ಇದೇ ಜನವರಿ 10ರಂದು ಶುಕ್ರವಾರ ಆಚರಿಸಲು ನಿರ್ಧರಿಸಿದ್ದು, ಈ ಹಬ್ಬದ ಅಂಗವಾಗಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಒಂದೆಡೆ ಸೇರುವ ಮೂಲಕ ಶೈಕ್ಷಣಿಕ ಹಬ್ಬವಾಗಿ ಆಚರಿಸಲು ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳ ಜೊತೆಗೂಡಿ ಒಂದು ಒಳ್ಳೆಯ ಶೈಕ್ಷಣಿಕ ಪರಿಸರವನ್ನ ಒದಗಿಸಲು ಇದೊಂದು ಪ್ರಯತ್ನವಾಗಿದ್ದು, ಈ ಹಬ್ಬದಲ್ಲಿ ವಿಚಾರಗೋಷ್ಠಿ, ನಾಟಕ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಸಂಜೆ, ವಿದ್ಯಾರ್ಥಿಗಳ ಸಾಧಕರಿಗೆ ಸನ್ಮಾನ ಹಾಗೂ ಆಯೋಜಿತ ಸ್ಪರ್ಧೆಗಳಿಗೆ ವಿಜೇತರಿಗೆ ಬಹುಮಾನ ವಿತರಣೆಯನ್ನ ಆಯೋಜಿಸಿದೆ. ಜನವರಿ 10ರಂದು ಮುಂಜಾನೆ 8:30ಕ್ಕೆ ರಾಮದುರ್ಗದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಮದುರ್ಗದ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಸಿ ಚರಂತಿಮಠ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೈಸ್ಕೂಲ್ನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಮಹಾಂತೇಶ್ ಶೆಟ್ಟರ್ ಮತ್ತು ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ರಾಮದುರ್ಗದಲ್ಲಿ ನಡೆಯುವಂತ ಎಲ್ಲ ಸಂಸ್ಥೆಗಳ ಬಿವಿವಿಎಸ್ ಸಂಭ್ರಮ ರಾಮದುರ್ಗ ಹಬ್ಬ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. 10/1 ನಾಳೆ 2025 ನಮ್ಮ ಸಂಘದ ಮೈದಾನದಲ್ಲಿ ಇದರ ಸಾನ್ನಿಧ್ಯವನ್ನು ಮಹಾಂತ ಪ್ರಭು ಸ್ವಾಮಿಗಳು ವಿರಕ್ತ ಮಠ ಶೇಗುಣಿಸಿ ಅವರು ವಹಿಸ್ತಾರೆ. ನಾನು ಅಧ್ಯಕ್ಷತೆ ವಹಿಸ್ತಾ ಇದ್ದೀನಿ. ಉದ್ಘಾಟಕರಾಗಿ ಈ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣದವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾದೇವಪ್ಪ ಯಾದವಾಡ್ ಅವರು, ಮಹೇಶ್ ಮಾಷಾಳ್ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಉಪಸ್ಥಿತರಿರ್ತಾ ಇದ್ದೀವಿ. ಬೆಳಗ್ಗೆ 8:30ಯಿಂದ 10:30ವರೆಗೂ ಮೆರವಣಿಗೆ, 11 ಗಂಟೆಯಿಂದ ಕಾರ್ಯಕ್ರಮ, ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದೆ. 2:30ರಿಂದ 3:30ರವರೆಗೆ ಗುರುರಾಜ್ MB ಅವರ ಶಿಕ್ಷಣ ಪಾಲಕ ಮತ್ತು ಶಿಕ್ಷಕ ಇದರ ಬಗ್ಗೆ ಒಂದು ವೈಚಾರಿಕ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ಮಧ್ಯಾಹ್ನ 3:30ರಿಂದ 5:30ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಯಂಕಾಲ 5:30ರಿಂದ 8ರವರೆಗೆ ಸಂಗೀತ ಸಂಜೆ ಇರ್ತದೆ. ಒಂದು ಬದಾಮಿ ತಾಲೂಕು ಕಾಕನೂರು, ಅದು ರಾಮದುರ್ಗಕ್ಕೆ ಹತ್ತಿರ, ಅದನ್ನು ಹಿಡಿದು ಈ ರಾಮದುರ್ಗ ತಾಲೂಕಿನ ಒಟ್ಟು 9, ಅದು ಒಂದು 10 ಸಂಸ್ಥೆಗಳಿಂದ ಸುಮಾರು 4,500 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಎಲ್ಲ ಶಿಕ್ಷಕರು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ನವರು, ಊರಿನ ಎಲ್ಲ ಗಣ್ಯರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಾಗಲಕೋಟೆ ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಘ 1906 ಪ್ರಾರಂಭವಾಗಿದೆ. 18ನೇ ಅಕ್ಟೋಬರು. ಸುಮಾರು 50,000 ಮಕ್ಕಳು, 6,000ಕ್ಕಿಂತ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಡೀಟೇಲನ್ನು ಕೂಡ ತಮಗೆ ಕೊಟ್ಟಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ರಾಮದುರ್ಗದಲ್ಲಿ ಪ್ರಾರಂಭ ಆದಿದ್ದು 1949ರಲ್ಲಿ ಸ್ಟೇಟ್ ಮಾಧ್ಯಮಿಕ ಶಾಲೆ ಮುಖಾಂತರ ಪ್ರಾರಂಭವಾಗಿ ಒಟ್ಟು ಮುಳ್ಳೂರು, ಮುದೇನೂರು, ಕಾಕನೂರು, ಇಲ್ಲಿ ಲೋಕಲ್ಲು ಮತ್ತು ಒಂದು ಮೊನ್ನೆ CBSE ಪಬ್ಲಿಕ್ ಶಾಲೆ ಕೂಡ ಪ್ರಾರಂಭ ಆಗಿದೆ. ಎಲ್ಲ ಸೇರಿ 4,500 ವಿದ್ಯಾರ್ಥಿಗಳು ಓದ್ತಾರೆ. ಇನ್ನೂ ಈ ಸಂಖ್ಯೆಯನ್ನು ಹೆಚ್ಚು ಮಾಡುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಇದರ ಜೊತೆಗೆ ಹೆಚ್ಚು ಜನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ತಮ್ಮ ಮುಖಾಂತರ ಪ್ರಚಾರವನ್ನು ಕೊಡ್ತೀರಿ ಅಂತ ಹೇಳಿ ನಾನು ಅಪೇಕ್ಷೆ ಪಡ್ತೀನಿ. ಸರ್, ಈ ಹಬ್ಬ ಯಾವ ಥರನಾಗಿ ಆಚರಣೆ ಮಾಡ್ತಾ ಇದ್ದೀರಿ? ಅಂದರೆ ಸಂಘದಲ್ಲಿ ಏನೇನು ನಡೀತದೆ
ಅನ್ನುವಂಥದ್ದನ್ನು ಒಂದು ಮೆರವಣಿಗೆ ಮುಖಾಂತರ ಊರಿನಲ್ಲೆಲ್ಲ ಪ್ರಚಾರ ಮಾಡುವಂಥದ್ದು. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಏನೇನು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾಡಿಸುವಂಥದ್ದು. ಸ್ಪೋರ್ಟ್ಸ್ದಲ್ಲಿ ಎಷ್ಟು ಜನ ಹೋಗಿ ಬಂದಾರ ಅವ್ರನ್ನೆಲ್ಲ ಸನ್ಮಾನ ಮಾಡುವಂಥದ್ದು. ಒಟ್ಟಾರೆ ಸಂಸ್ಥೆಯಲ್ಲಿ ಏನು ನಡೆದಿದೆ ಅನ್ನೋದರ ಪರಿಚಯ ಮಾಡಿಕೊಡುವಂಥದ್ದು ಈ ಹಬ್ಬದ ಮುಖಾಂತರ. ಈ ಎಲ್ಲವನ್ನೂ ಸೇರಿಸಿ ಇದರ ಸಂಸ್ಥಾಪನಾ ದಿನಾಚರಣೆ 18/10/1906 118 ವರ್ಷ ಆಯಿತು. ಬಾಗಲಕೋಟೆಯಲ್ಲಿ ಸಂಸ್ಥಾಪನಾ ದಿನಾಚರಣೆಗೆ ಇವನ್ನೆಲ್ಲವನ್ನು ಒಟ್ಟುಗೂಡಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಆ ಪ್ರಕಾರ ಅದನ್ನು ಮುಂದುವರಿಸ್ತೀವಿ. ಬಾಗಲಕೋಟೆಯಲ್ಲಿ 18/10/2025 ಮಾಡ್ತೀವಿ. ಬಾಗಲಕೋಟೆ ಆ ಪಾದಯಾತ್ರೆಯ ರೂಟ್ ಇದೆ ರೀ. ಈ ಬಸವೇಶ್ವರ ಸಂಘದ ಮೈದಾನದಿಂದ ಪ್ರಾರಂಭ ಆಗಿ ತಾಲೂಕ್ ಪಂಚಾಯತ್ ಪಕ್ಕದ ರಸ್ತೆಯಿಂದ ಸರ್ಕಾರಿ ಆಸ್ಪತ್ರೆ, ಆಮೇಲೆ ಇದೇನಿದು ಜುನಿಪೇಟ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ನವಿಪೇಟೆ ಬೆಳಗಾವಿ ರಸ್ತೆ ಮೂಲಕ ವಾಪಸ್ ಬರ್ತಕ್ಕಂಥ